ಪ್ರಿಯ ವೀಕ್ಷಕರೇ ನಮಸ್ಕಾರ. ತಾವುಗಳು ಎಲ್ಲ ಗಮನಿಸಿರ್ತೀರಾ, ನೋಡಿರ್ತೀರಾ. ಒಬ್ಬಡು ಏನಕ್ಕೆ ಹಾಕಿದಾರಂತ ಸುಮ್ಕಿರ್ತೀರಾ. ಏನಪ್ಪ ಅಂದರೆ ಸರ್ಕಾರಿ ಬಸ್ಗಳ ಮೇಲೆ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತಂದು ಹೇಳ್ಬಿಟ್ಟು ಬೋಲ್ಡ್ ಹಾಕೋರು. ಯಾರು ದಯೆ ಮಾಡಬೇಕೋ, ಯಾರಿಗೋಸ್ಕರ ಹಾಕಿದಾರೋ, ಜನಗಳು ನೋಡೋಕ್ಕಂತ ಹಾಕಿದಾರೋ, ಇಲ್ಲ ಕಂಡಕ್ಟರ್ ಡ್ರೈವರ್ಗೆ ಹಾಕಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನಪ್ಪ ಅಂದರೆ 100 ರೂಪಾಯಿ ಹಾಕಿದರೆ ಒಂದು 1000 ರೂಪಾಯಿ ಬಿಲ್ ಮಾಡ್ಕೋಬೇಕು. ಈ ಬಿಲ್ಗೋಸ್ಕರ, ದುಡ್ಡಿಗೋಸ್ಕರ ಅದನ್ನು ಹಾಕಿದರೆ ಹೊರತು, ಯಾಕಂದರೆ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಅರಣ್ಯ ಇಲಾಖೆರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಸಂಬಂಧಪಟ್ಟ ಮಂತ್ರಿ ಆಗಿರ್ಬೋದು, ಎಷ್ಟು ಇವ್ರು ದಯ ತೋರಿಸಿದ್ದಾರೆ. ಇವರು ಅರಣ್ಯ ಇಲಾಖೆಯವರು ಮತ್ತು ಈ ಏನು ಅರಣ್ಯ ಮಂತ್ರಿಯವರು ಇವರೆಲ್ಲ ಎಷ್ಟು ಪ್ರಾಣಿಗಳ ಮೇಲೆ ದಯ ತೋರಿಸಿದ್ದಾರೆ. ಈ ಬೇಸಿಗೆ ಟೈಮಲ್ಲಿ ಕುಡಿಯೋಕ್ಕೆ ನೀರೇ ಇರಲ್ಲ. ಎಲ್ಲಿ ಎಷ್ಟು ಕಡೆ ಇವರು ಒಂದು ಸಿಮೆಂಟಿನ ತೊಟ್ಟಿ ಮಾಡಿಟ್ಟಿದ್ದಾರೆ. ಸಾರ್ವಜನಿಕರು ಮಾಡ್ತಾ ಇದ್ದಾರೆ, ಸಾರ್ವಜನಿಕರು ದಯ ತೋರಿಸ್ತಾ ಇದ್ದಾರೆ. ಆದರೆ ಸರ್ಕಾರ ದಯ ತೋರಿಸ್ಬೇಕಲ್ವಾ. ಬರೀ ಆ ಹೆಸರುಗಳಲ್ಲಿ ನೀವು ದುಡ್ಡು ತಿಂತಾ ಇದ್ದೇ ಹೊರತು ಯಾರು ಕೂಡ ಯಾರು ಪ್ರಾಣಿಗಳ ಮೇಲೆ ದಯ ತೋರಿಸ್ತಾ ಇಲ್ಲ. ನೋಡಿ ಎಲ್ಲ ಸರ್ಕಾರಿ ಬಸ್ಗಳ ಮೇಲೆ, KSRTC ಬಸ್ಸುಗಳು ಮತ್ತು BMTC ಬಸ್ಸುಗಳ ಮೇಲೆ ಪ್ರಾಣಿಗಳ ಮೇಲೆ ದಯ ಇರಲಿ, ಬಿ ಕಿಂಡ್ ಟು ಅನಿಮಲ್ಸ್ ಅಂತಂದೇಳಿ ಬಸ್ಸುಗಳ ಮೇಲೆಲ್ಲ ಹಾಕಿದ್ದಾರೆ. ಅಂದರೆ ಪ್ರಾಣಿಗಳ ಮೇಲೆ ದಯೆ ಯಾರಿಗೆ ಹಾಕಿದ್ದಾರೆ? ಇದು ಜನಗಳು ನೋಡಲಿ ಅಂತ ಹಾಕೋರೋ, ಇಲ್ಲ ಡ್ರೈವರ್ ಕಂಡಕ್ಟರ್ ಏನಾದ್ರು ತಪ್ಪು ಮಾಡ್ತಾರೆ ಪ್ರಾಣಿಗಳ ಮೇಲೆ ದಯೆ ತೋರಿಸಲಿ ಅಂತ ಹಾಕೋರೋ ಗೊತ್ತಿಲ್ಲ. ಆದರೆ ಪ್ರತಿಯೊಂದು ಬಸ್ಸುಗಳ ಮೇಲೂ ಇದನ್ನು ಹಾಕವ್ರೆ. ನಾನು ಕೇಳೋದಿಷ್ಟೇ, ಪ್ರಾಣಿಗಳ ಮೇಲೆ ದಯೆ ರೀ. ಬಸ್ಸುಗಳು ಏನು ದಿನ ಕಾಡಲ್ಲಿ ಓಡಾಡ್ತಾವ, ಸಿಟಿಲಿ ಓಡಾಡ್ತವೆ, ಸಿಟಿಗಳಲ್ಲಿ ಪ್ರಾಣಿಗಳವೆ. ಆದರೆ ನೀವು ರಾಜಕಾರಣಿಗಳು, ಈ ಕಿತ್ತೋಗಿರೋ ರಾಜಕಾರಣಿಗಳು ಅದೇ ಕಾಡನ್ನ ಅದೇ ನಾಶ ಮಾಡಿ ನೀವು ರೆಸಾರ್ಟ್ ಕಟ್ಕೊತ ಇದ್ದೀರಿ, ಅದರಲ್ಲಿ ನೀವು ಓಟುಗಳು ಕಟ್ಕೊತ ಇದ್ದೀರಿ, ಅದರಲ್ಲಿ ಮಜಾ ಮಾಡೋಕ್ಕೆ ಹೋಗ್ತಾ ಇದ್ದೀರಿ, ಅದರಲ್ಲಿ ಸಫಾರಿ ಬೇರೆ ಬಿಡ್ತಾ ಇದ್ದೀರಿ. ಇದನ್ನು ಯಾರು ಕೇಳಿದ್ರು ಜನ ಮಾಡಿ ಅಂತ? ಪ್ರಾಣಿಗಳ ಮೇಲೆ ದೇರ್ಲಿ. ಕಾಡುಗಳು ನಾಶನ ಮಾಡ್ತಾ ಇರೋದು ನೀವೇ ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು. ಅದೆಂಥದ್ದು ಅರಣ್ಯ ಇಲಾಖೆ ಅಂತ ಐತೆ, ಏನೇನಕ್ಕೂ ಪ್ರಯೋಜನ ಇಲ್ಲ. ಅದು ಫಾರೆಸ್ಟ್ ಅಧಿಕಾರಿಗಳು ಏನಕ್ಕೂ ಪ್ರಯೋಜನ ಇಲ್ಲ. ಮತ್ತು ಡ್ರೈವರು ಕಂಡಕ್ಟ್ರ್ ಮೇಲೆ ದಯೆ ಬೇಡವಂಗಾದ್ರೆ ಯಾರು ಇವ್ರ ಮೇಲೆ ದಯೆನೇ ಇಲ್ಲ. ಕಂಡಕ್ಟರ್ ಡ್ರೈವರ್ ಮೇಲೆ ಯಾರು ದಯೆ ಇಲ್ವಲ್ರಿ, ಇವ್ರಿಗೆ ಯಾರು ದಯೆ ಮತ್ತು ಕಂಡಕ್ಟರ್ಗಳಿಗೆ ಡ್ರೈವರ್ಗಳಿಗೆ ಯಾರು ದಯೆನ ತೋರಿಸಲ್ಲಪ್ಪ. ಎಲ್ಲಾರ ಬಸ್ ನಿಲ್ಸಿಲ್ಲ ಅಂದ್ರೆ ಹೊಡಿತಾರೆ, ಮತ್ತು ಸರಿಯಾಗಿ ನೀವು ಸವಲತ್ತುಗಳು ಕೊಡ್ತಾಯಿಲ್ಲ ಸರ್ಕಾರದವರು. ಇನ್ನು ಆ ಬಸ್ಸಲ್ಲಿ ಕಂಡಕ್ಟರ್ಗಳಿಗಂತೂ ಎಷ್ಟು ಹಿಂಸೆ ಆಗ್ತಾಯಿದೆ ಅಂದರೆ, ಆ ಕಂಡಕ್ಟರ್ಗಳು ಟಿಕೆಟ್ ತಗೊಳಕ್ಕೂ ಒಳ್ಳಕ್ಕೆ ಜಾಗ ಇರಲ್ಲ, ಅಷ್ಟು ಜನ ತುಳ್ತಾ ಇರ್ತಾರೆ. ಅವ್ರಿಗೂ ದಯೆ ತೋರಿಸಲ್ಲ, ಡ್ರೈವರ್ಗಳಿಗೂ ದಯೆ ತೋರಿಸಲ್ಲ. ಯಾರ ರೋಡಲ್ಲಿ ಏನಾರು ಒಂಚೂರು ಆದರೆ ಎಲ್ಲರೂ ಒಡೆಕಾಗಿ ಹೋಯ್ತಾರೆ. ಪ್ರಾಣಿಗಳಿಗೆ ದಯೆ ತೋರಿಸೋಣ, ಎಲ್ಲರೂ ತೋರಿಸ್ತಾರೆ. ಆದರೆ ಬಸ್ಗಳ ಮೇಲೆ ಮಾತ್ರ ಯಾಕೆ ಹಾಕಬೇಕು? ಏನು ಬರೀ ಈ ಬರೀ ಈ ಬಸ್ನವ್ರು ಮಾತ್ರನ ಪ್ರಾಣಿಗಳು ಮತ್ಸ್ಬಿಡ್ತಾರ? ಲಾರಿಗಳ ಮೇಲೆ ಯಾಕೆ ಬರ್ಸಿಲ್ಲ? ನಿಮ್ಮ ಕಾರ್ಗಳ ಮೇಲೆ ಯಾಕೆ ಬರ್ಸ್ಕೊಂಡಿಲ್ಲ? ನಿಮ್ಮವು ಗೌರ್ಮೆಂಟ್ ಕಾರ್ ಅಲ್ವಲ್ಲ, ಕಾರ್ ತಾನೇ, ನಿಮ್ಮ ಮೇಲೆ ಸ್ವಂತ ಕಾರ್ ಅಲ್ವಲ್ಲ, ನಿಮ್ಮ ಕಾರ್ಗಳ ಮೇಲೆ ಹಾಕೊಳ್ಳಿ. ಬರೀ KSRTCಗಳು ಬಸ್ಸು BMTC ಮೇಲೆ ಮಾತ್ರ ಪ್ರಾಣಿಗಳಿಗೆ ಮೇಲೆ ದಯೆ ಇರಲಿ ಅಂತಂದು ಹಾಕೋರಪ್ಪ. ಯಾಕೆ ನಮ್ಮ ಕಂಡಕ್ಟರ್ ಡ್ರೈವರ್ ಅಷ್ಟೊಂದು ಇವ್ರು ಬಿಟ್ಟಿಬಿದ್ದವ್ರು ಹಂಗಾರೆ? ಇವ್ರಿಗೆ ಯಾರು ಪಾಪ ಇವ್ರ ಮೇಲೆ ಯಾರು ದಯೆನ ತೋರ್ಸಂಗಿಲ್ವ ಹಂಗಾರೆ? 38 ತಿಂಗಳು ಅರಿಯರ್ಸ್ ಇಲ್ಲ, 26 ತಿಂಗಳಿಗೆ ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ದೀರಾ, ಒಳ್ಳೆ ಸಮಾನ ವೇತನ ಇಲ್ಲ, ಸರಿಯಾದ ಸೌಲಭ್ಯಗಳಿಲ್ಲ. ಇವ್ರ ಮೇಲೆ ದಯೆ ತೋರಿಸ್ರಿ. ಯಾರು ಬೇಡ, ಇವ್ರು ಮನುಷ್ಯರಲ್ಲ ಹಂಗಾರೆ? ಇಷ್ಟೆಲ್ಲ ಬಸ್ಗಳ ಮೇಲೆ ಬೋರ್ಡ್ ಹಾಕ್ಕೊಂಡು ಪ್ರಾಣಿಗಳ ಮೇಲೆ ದಯೆ ತೋರಿಸ್ಬೇಕು ಅಂತ. ಆದರೆ ಪಾಪ ಕಂಡಕ್ಟ್ರು ಮತ್ತು ಡ್ರೈವರ್ಗಳ ಮೇಲೆ ಯಾರು ದಯೆ ತೋರಿಸ್ತಾ ಇಲ್ಲ. ಬಸ್ ನಿಲ್ಲಿಸಲಿಲ್ಲ ಅಂದರೂ ಹೊಡಿತಾರೆ, ಬಸ್ ನಿಲ್ಲಿಸಿದ್ರು ಹೊಡಿತಾರೆ. ಅಲ್ಲಿ ಒಂದು ಮಣ ಬಸ್ಸು ಜನ ತುಂಬ್ಕೊಂಡ್ರು ಅವನ ಇನ್ನು ಮುಂದಗಡೆ ಆಟಿವಾದ ಹಿಡಿದು ಅವ್ರಿಗೆ ದಂಡ ಈ ಥರ ಹಿಡಿತಾನೆ. ಈ ಥರ ಸಮಸ್ಯೆಗಳಿವೆ. ಆಮೇಲೆ ಸರ್ಕಾರ ಸರಿಯಾಗಿ ಅವ್ರಿಗೆ ಸಂಬಳನೂ ಕೊಡ್ತಾ ಇಲ್ಲ. 38 ತಿಂಗಳು ಅರಿಯರ್ಸ್ ತಗೊಂಬಂದು 26 ತಿಂಗಳಿಗೆ ಇಟ್ಟವ್ರೆ, ಇನ್ನೂ ಕೊಟ್ಟಿಲ್ಲ, ಬರೀ ಭರವಸೆ ಕೊಟ್ಟಿದ್ದಾರೆ. ಆದರೆ ಇವ್ರ ಹೆಸರುಗಳು ಮಾತ್ರ ಪ್ರಾಣಿಗಳ ಮೇಲೆ ದಯೆ ಇರಲಿ. ಯಾರಿಗೋಸ್ಕರ ಹಾಕಿದ್ದಾರೆ, ಯಾಕೆ ಹಾಕಿದ್ದಾರೆ? ಈ ಸರ್ಕಾರಿ ಬಸ್ಗಳು ನಿಮ್ಮವು ಕೂಡ ಸರ್ಕಾರಿ ಕಾರುಗಳಲ್ವ, ನಿಮ್ಮ ಕಾರುಗಳ ಮೇಲೆ ಹಾಕೋಬೋದಲ್ಲ. ಯಾಕೆ ಬಸ್ಗಳ ಮೇಲೆ ಮಾತ್ರ ಹಾಕಿದಿರಿ? ಇವತ್ತು ಪೊಲೀಸ್ ಓಡಿಸ್ತಾರ ಜೀಪ್ಗಳು, ಅದು ಕೂಡ ಸರ್ಕಾರದ್ದೇ. ಸರ್ಕಾರಿ ಅಧಿಕಾರಿಗಳೂ ಸರ್ಕಾರದ್ದೇ. ಈ ಬೊಲೋರೋಗಳು ಎಷ್ಟೊಂದವೆ, ಅದೂ ಸರ್ಕಾರಗಳಿವೆ. ಅದು ಅವ್ರ ಮೇಲೆ ಹಾಕಿ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ. ಅದಕ್ಕೆ ಖರ್ಚು ಮಾಡಿರೋ ದುಡ್ಡು ಏನು ನೀವು ಕೋಟಿಗಟ್ಟಲೆ ಈ ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡ್ತಿರಲ್ಲ, ಆ ದುಡ್ಡಲ್ಲಿ ಈ ಬನ್ನರಘಟ್ಟ ಪಾರ್ಕಲ್ಲಿರೋದು ಮತ್ತು ಮೈಸೂರು ಝೂ ಅಲ್ಲಿರೋವು ಈ ಪ್ರಾಣಿಗಳಿಗೆ ಹೊಟ್ಟೆ ತುಂಬ ಊಟ ಹಾಕ್ಬೋದ್ರಿ. ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾಯಿದ್ದೀರಾ. ಅದರಿಂದ ಏನೇನೇನೂ ಪ್ರಯೋಜನ ಇಲ್ಲ. ಈ ರಾಜಕಾರಣಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಇವ್ರು ಹೇಳೋದೊಂದು, ಇವ್ರು ಮಾಡೋದೇ ಒಂದು. ಏನು ಇವ್ರು ದೊಡ್ಡದಾಗಿ ವೇದವಾಕ್ಯಗಳನ್ನು ಹೇಳ್ತಾರೆ. ಇವರೇ ಆ ಕಾಡುಗಳಲ್ಲಿ ದೊಡ್ಡ ರೆಸಾರ್ಟ್ಗಳು ಮಾಡ್ಕೊಳ್ಳೋದು, ಅದಕ್ಕೆ ಸಫಾರಿ ಅಂತ ಕೊಡೋದು, ಆಮೇಲೆ ಅಲ್ಲಿ ನೀರುಗಳ ಹತ್ರ ಬೋಟಿಂಗ್ ಅಂತ ಮಾಡೋದು, ಅಲ್ಲಿ ಹೋಗಿ ಪಸ್ತ್ಕೊಂಡು ಬರೋದು, ಅಲ್ಲಿ ಪ್ಲಾಸ್ಟಿಕ್ ಕವರ್ ತಿಂದು ಬಿಸಾಕೋದು. ಇದನ್ನ ಯಾರು ಕಾಪಾಡ್ತಾ ಇದ್ದಾರೆ? ಹೆಸರು ಮಾತ್ರ ದೊಡ್ಡದಾಗಿ ಪ್ರಾಣಿಗಳ ಮೇಲೆ ದಯೆ ಇರಲಿ. ಮಾಡೋದೆಲ್ಲ ಬರೀ ಮಣ್ತಿನ ಕೆಲಸ. ಇವ್ರು ಹೇಳೋದೊಂದು ಮಾಡೋದೊಂದು. ಅಲ್ಲಿ ಸುಮ್ಮನೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಖರ್ಚಾಗುತ್ತೆ ಅದಕ್ಕೆ. ಅದ್ರ ಬದಲು ಪ್ರಾಣಿಗಳಿಗೆ ಊಟ ಹಾಕ್ಬೋದಲ್ಲ.
ಪಾಪ ಬನ್ನಘಟ್ಟ ಪಾರ್ಕಲ್ಲಿ ಝೂ ಅಲ್ಲಿ ಎಷ್ಟೋ ಪ್ರಾಣಿಗಳಿಗೆ ಊಟ ಇಲ್ಲ, ಅವು ಒಳ್ಳೆ ಬಡಗ್ಲೆದ್ದೋಗಿ ಬಿದ್ದೋಗವೆ. ಆ ಮೈಸೂರು ಝೂ ಅಲ್ಲಿ ಅಷ್ಟೇ, ಅವಕ್ಕೆ ಹಂಗೇನೋ ಸರಿಯಾಗಿ ಊಟ ಆಗ್ತಾ ಇಲ್ಲ. ಅಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕೋ ಬದಲು ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಬಸ್ಗಳಿಂದ ಬೋರ್ಡ್ ಹಾಕೋ ಬದಲು ಆ ಪ್ರಾಣಿಗಳ ಹೆಸರಲ್ಲಿ ದುಡ್ಡು ತಿಂತಿದ್ರಲ್ಲ ರೀ ಎಂಥ ಅಧಿಕಾರಿಗಳು, ಎಂಥ ರಾಜಕಾರಣಿಗಳು. ಅಯ್ಯೋ ಶಿವ, ಆ ದುಡ್ಡು ಇತ್ತಾಗ ಡ್ರೈವರ್ಗಳಿಗಿಲ್ಲ, ಕಂಡಕ್ಟರ್ಗಳಿಗಿಲ್ಲ, ಸಾರಿಗೆ ನೌಕರರಿಗಿಲ್ಲ, ಪ್ರಾಣಿಗಳಿಗಿಲ್ಲ. ಹೆಸರು ಮಾತ್ರ ಪ್ರಾಣಿಗಳ ಮೇಲೆ ದಯೆ ಇರಲಿಲ್ಲ ಅಷ್ಟೇ. ಇದರಲ್ಲೂ ದುಡ್ಡು ಬರೀ ನುಂಗಣ್ಣರೇ, ಎಲ್ಲದರಲ್ಲೂ ನುಂಗಣ್ಣರೇ ಆಗ್ಬಿಟ್ಟವ್ರೆ ಜಾಸ್ತಿ. ಈಗ ನುಂಗ್ಕಂತ ಹೋಗ್ಬಿಟ್ರೆ ಪಾಪ ಪ್ರಾಣಿಗಳು ಯಾರು ತಿನ್ನೋದು? ಬರೀ ನೀವೇ ನುಂಗ್ಕೊಂಬಿಟ್ರೆ ಹೆಂಗೆ? ಅಧಿಕಾರಿಗಳು, ರಾಜಕಾರಣಿಗಳು ಹೇಳೋದೊಂದು ಮಾಡೋದೊಂದು. ಬೇಡ, ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಪ್ರಾಣಿಗಳು ದಯ ಪ್ರಾಣಿಗಳ ಮೇಲೆ ಸಕಾದಷ್ಟು ಜನಗಳು, ಪಕ್ಷಿಗಳಿಗೆ ಎಲ್ಲ ಜನಗಳು, ಸಾರ್ವಜನಿಕರು, ನೀವಲ್ಲ. ಯಾವೊಬ್ಬ ರಾಜಕಾರಣಿನೂ ಇಲ್ಲ, ಯಾವೊಬ್ಬ ಸರ್ಕಾರಿ ಅಧಿಕಾರಿಗಳಂತೂ ಇಲ್ಲವೇ ಇಲ್ಲ. ನೀವು ಯಾರೂ ಬೇಕಾಗಿಲ್ಲ. ಎಲ್ಲಿ ಬರುತ್ತೆ ದುಡ್ಡು? ಯಾವ ಕಡೆಗಿಂದ ಬರುತ್ತೆ? ಯಾವ ಮೂಲೆಯಲ್ಲಿ ಬರುತ್ತೆ? ಯಾವ ಟೇಬಲ್ ಕೆಳಗಡೆ ಬರುತ್ತೆ? ಯಾವ ಸಂದಿಲಿ ಬರುತ್ತೆ ಅಂತ ಹುಡುಕಾಡ್ತಿರೋ ಹೊರತು ಪ್ರಾಣಿಗಳಿಗೆ ಒಂದು ಹೊತ್ತು ಊಟ ಹಾಕೋಕ್ಕೆ ಯೋಗ್ಯತೆ ಇಲ್ಲದ ಅಧಿಕಾರಿಗಳು, ರಾಜಕಾರಣಿಗಳು ಒಂದೊಂದು ಹೊತ್ತು ಊಟ ಹಾಕಲ್ಲ ನಿಮ್ಮ ಕೈಲೇ. ಸುಮ್ಮನೆ ಕೋಟಿಗಟ್ಟಲೆ ದುಡ್ಡು ಮಡಗಿದ್ದೀರ. ಎಲ್ಲರೂ ಒಂದೇ ಒಂದು ಪಾರೊಳಗೆ ಒಂದು ಕಡಲೆ ಬೀಜ ಹಾಕ್ತಿರಲ್ರಿ? ಇಲ್ಲ ರೀ, ಯಾಕ್ರಿ ದುಡ್ಡು ತಿಂತೀರ ಇದ್ರಲ್ಲೇ ಹಸಿರು ಹೇಳ್ಕೊಂಡು? ಪ್ರಾಣಿಗಳು, ಪಕ್ಷಿಗಳು ಪಾಪ ಜನಗಳು ಈಗ ಎಲ್ಲೋ ಎಷ್ಟು ದೂರ ಹೊತ್ಕೊಂಡು ಹೋಗಿ ಅಲ್ಲಿ ಮಣ್ಣಿನ ಮಡಿಕೆಗಳು ಇಟ್ಟುಬಿಟ್ಟು ಕಾಡುಗಳಲ್ಲಿ ನೀರು ಇಡ್ತಾ ಇದ್ದಾರೆ ಪಕ್ಷಿಗಳಿಗೆ. ನೀವೇನು ಮಾಡ್ತಾ ಇದ್ದೀರಾ? ದುಡ್ಡು ತಿಂತಾ ಇದ್ದೀರಾ ಅಷ್ಟೇ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಇವೆಲ್ಲ ದುಡ್ಡು ಹೊಡೆಯೋಕ್ಕೆ ಈ ಥರ ಬೋಲ್ಡ್ ಹಾಕ್ತಾರೆ ಹೊರತು ಅನುಕೂಲಕ್ಕಲ್ಲ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.